way. Cause every time I wake up I feel like it's Monday. Something's going wrong with all the chemicals up in my brain. All of a sudden I don't look at anything the same way. Gotta build. Guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ಏನು ವಿಡಿಯೋ ತಗೊಂಡ್ಬಂದಿದ್ದೀನಿ ಅಂತಂದರೆ ಸಿಂಪಲ್ ಮೇಕಪ್ ಟ್ಯುಟೋರಿಯಲ್ನೇ ತೊಗೊಂಡ್ಬಂದಿರೋದು. ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೀರಾ ಸಿಂಪಲ್ ಆಗಿ ಮೇಕಪ್ ಮಾಡೋದು ಹೇಗೆ. ಸಿಂಪಲ್ ಅಂದರೆ ನಾವು ಕಾಲೇಜ್ಗೆ ಆಫೀಸ್ಗೆಲ್ಲ ಹೋಗ್ತಾ ಇರೋರಿಗೆ ಯಾವ ರೀತಿ ಮೇಕಪ್ ಮಾಡ್ಬೋದು. ಈಗ ಡೈಲಿ ಹೋಗ್ತಾ ಇರ್ತಾರಲ್ಲ ಆಫೀಸ್ಗೆ ಕಾಲೇಜ್ಗೆಲ್ಲ ಅಂಥವ್ರಿಗೆ ಯಾವ ರೀತಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಮೇಕಪ್ ಮಾಡೋದಂತ ತೋರಿಸ್ಕೊಡಿ ಅಂತ ಮೆಸೇಜ್ ಮಾಡಿದ್ದೀರಾ. ಸೊ ನಿಮಗೋಸ್ಕರ ಈ ವಿಡಿಯೋ. ಇವತ್ತು ನಾನು ತುಂಬ ಕಡಿಮೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ತುಂಬ ನಿಮ್ಮ ಬಡ್ಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ನಿಮ್ಮ ಬಡ್ಜೆಟ್ಗೆ ಅಂದರೆ ಕಾಲೇಜ್ಗೆಲ್ಲ ಹೋಗ್ತಾ ಇರ್ತಾರಲ್ಲ ಅಂಥವ್ರಿಗೆ ಕೂಡ ಸೂಟಬಲ್ ಆಗಬೇಕು ಪ್ರಾಡಕ್ಟ್ಸ್. ಸೊ ಆ ರೀತಿ ನಾನು ಸೆಟ್ ಮಾಡಿಕೊಂಡು ಇವತ್ತು ನಿಮಗೆ ನೋ ಫೌಂಡೇಶನ್ ಲುಕ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಫೌಂಡೇಶನ್ನ ಯೂಸ್ ಮಾಡ್ತಾ ಇಲ್ಲ, ಅದ್ರ ಬದಲು ನಾನು ಯಾವ ರೀತಿ ಮೇಕಪ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾನು ಫಸ್ಟ್ ಬಂದ್ಬಿಟ್ಟು ಫೇಸ್ನ CTM ಮಾಡ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಇದು ಕೂಡ ಡೌಟ್ಸ್ ಇದೆ. CTM ಅಂತ ಹೇಳ್ತಾ ಇದ್ದೀರಲ್ಲ, CTM ಅಂದರೆ ಏನು ಅಂತ. CTM ಅಂದರೆ ಏನೂ ಇಲ್ಲ ಫ್ರೆಂಡ್ಸ್, ಕ್ಲೆನ್ಸಿಂಗ್, ಟೋನರ್ ಆ್ಯಂಡ್ ಮಾಯಿಶ್ಚರೈಸರ್. ನಿಮ್ಮ ಸ್ಕಿನ್ ಕೇರ್ ತುಂಬಾನೇ ಇಂಪಾರ್ಟೆಂಟ್. ಯಾವುದೇ ಏಜ್ ಗ್ರೂಪ್ ಅಲ್ಲಾದ್ರೂ ಇರಿ, ನಿಮ್ಮ ಸ್ಕಿನ್ ಬಂದ್ಬಿಟ್ಟು ಆ ಏಜ್ಗೆ ನೀವು ಅದನ್ನ ಚೆನ್ನಾಗಿ ನೀಟಾಗಿ ಪ್ರೆಪ್ ಮಾಡಿ ಇಟ್ಕೋಬೇಕು. ಸ್ಕಿನ್ ಕೇರ್ ಚೆನ್ನಾಗಿ ಇಟ್ಕೋಬೇಕು. ಸೊ ಹಾಗಾಗ್ಬಿಟ್ಟು ನಾನು ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಸ್ಕಿನ್ ಕೇರ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾನು ಬಂದ್ಬಿಟ್ಟು ನಿಮ್ಮ ಸ್ಕಿನ್ಗೆ ತುಂಬಾ ಜಾಸ್ತಿ ಪ್ರಾಡಕ್ಟ್ಸ್ ಬೇಡ. ಬಿಕಾಸ್ ಕಾಲೇಜ್ಗೆ ಹೋಗ್ತಾ ಇರೋರ್ಗೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಟೈಮು ಇರಲ್ಲ. ಈವನ್ ಟೀನೇಜಲ್ಲಿ ಅಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡೋ ನೆಸೆಸಿಟಿನೂ ಇರಲ್ಲ. ಸೊ ಹಾಗಾಗ್ಬಿಟ್ಟು ಕಡಿಮೆ ಪ್ರಾಡಕ್ಟ್ ಇಟ್ಕೊಂಡು ಸಿಂಪಲ್ ಆಗಿ ಯಾವ ರೀತಿ ಮೇಕಪ್ ಮಾಡ್ಬೋದು. ಈ ಮೇಕಪ್ ನೀವು ಕಾಲೇಜ್ ಹೋಗೋರಾಗಿರ್ಬೋದು, ಸ್ಕೂಲ್ ಹೋಗೋರಾಗಿರ್ಬೋದು, ಇಲ್ಲ ಆಫೀಸ್ ಹೋಗೋರು ಆಗಿರ್ಬೋದು, ಇಲ್ಲ ನೀವು ಎವ್ರಿ ಡೇ ಹೌಸ್ ವೈಫ್ ಇಲ್ಲೇ ಎಲ್ಲ ಹೋಗೋದಾಗಿರ್ಬೋದು, ಯಾವಾಗಾದ್ರೂ ನೀವು ಈ ಮೇಕಪ್ನ ನೀವು ಟ್ರೈ ಮಾಡ್ಬೋದು. ತುಂಬ ಸಿಂಪಲ್ ಆಗಿ ತುಂಬ ಸೂಪರ್ ಆಗಿ ಕಾಣಿಸುತ್ತೆ ಈ ಲುಕ್. ಸೊ ಹಾಗಾಗ್ಬಿಟ್ಟು ನಾನು ಫಸ್ಟ್ CTM ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ ಫೇಸ್ ವಾಶ್ನ ಮಾಡಿಕೊಂಡು ಮಾಯಿಶ್ಚರೈಸರ್ನ ಹಚ್ಕೊಳ್ಳಿ. ನಿಮ್ಮ ಹತ್ರ ಯಾವ ಮಾಯಿಶ್ಚರೈಸರ್ ಇದೆಯೋ ಆ ಮಾಯಿಶ್ಚರೈಸರ್ನ ಹಚ್ಕೊಳ್ಳಿ. ಸೊ ಮಾಯಿಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ನ ಹಾಕ್ಕೊಳ್ಳಿ. ಸನ್ಸ್ಕ್ರೀನ್ ಆದಮೇಲೆ ನಾನೀಗ ಫಾಲೋ ಮಾಡ್ತಾ ಇದ್ದೀನಲ್ಲ ಈ ಸ್ಟೆಪ್ನ ನೀವು ಫಾಲೋ ಮಾಡ್ಬೋದು. ಫಸ್ಟ್ ನಾನು ಬಂದ್ಬಿಟ್ಟು ಸನ್ಸ್ಕ್ರೀನ್ ಹಾಕಿ ಆಯಿತು. ಸೊ ಫಸ್ಟ್ ನಾನು ಬಂದ್ಬಿಟ್ಟು ಪಾಂಡ್ಸ್ ಅವರ BB+ ಕ್ರೀಮ್ನ ತಗೊಂಡಿದ್ದೀನಿ. ನಾನು ಫೌಂಡೇಶನ್ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗ್ಬಿಟ್ಟು ಇದ್ರಲ್ಲಿ ಬಂದ್ಬಿಟ್ಟು ಪಾಂಡ್ಸ್ BB+ ಕ್ರೀಮಲ್ಲಿ ಬಂದ್ಬಿಟ್ಟು ನಿಮಗೆ ಬಂದ್ಬಿಟ್ಟು ವಿಟಮಿನ್ E ಇದೆ ಇದರಲ್ಲಿ. ಆಮೇಲೆ ಇದರಲ್ಲಿ ಲೈಟ್ ಫೌಂಡೇಶನ್ ಟಿಂಟೆಡ್ ಆಗಿರುತ್ತೆ. ಆಮೇಲೆ ಇದರಲ್ಲಿ SPF 30 PA++ ಇದೆ. ಇದು ನಿಮಗೆ ಒಂದು ಕೈಂಡ್ ಆಫ್ ಫೌಂಡೇಶನ್ ಥರ ವರ್ಕ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ತಗೊಂಡಿರೋ ಶೇಡ್ ಬಂದು ನ್ಯಾಚುರಲ್ಸ್ ಪಾಂಡ್ಸ್ BB ಕ್ರೀಮ್ ಅಂತ. ಇದು ನಿಮಗೆ ಎಲ್ಲ ಅಂಗಡಿಯಲ್ಲೂ ಈಸಿಯಾಗಿ ಸಿಕ್ಬಿಡುತ್ತೆ. ಬಿಕಾಸ್ ಇದು ತುಂಬ ಕಡಿಮೆ ಕೂಡ, 156 ರುಪೀಸ್ ಏನೋ ಅಷ್ಟು ರೇಂಜಲ್ಲಿ ಸಿಗುತ್ತೆ. ಸೊ ಕಾಲೇಜ್ ಹೋಗೋರಾಗಿದ್ರೆ ಕೂಡ ಇದನ್ನ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಅಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ ಏನು ಅಲ್ಲ ಇದು. ಸೊ ಹಾಗಾಗ್ಬಿಟ್ಟು ಇದು ಬಡ್ಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು BB ಕ್ರೀಮ್ ಬಂದ್ಬಿಟ್ಟು. ಸೊ ಈಗ ನಾನು ಫಸ್ಟ್ BB ಕ್ರೀಮ್ನ ಅಪ್ಲೈ ಮಾಡ್ಕೋತೀನಿ. ನಾನು ಎಲ್ಲಾನು ಈಗ ನನ್ನ ಹ್ಯಾಂಡಲ್ಲೇ ಮಾಡಿ ತೋರಿಸ್ತಾ ಇರೋದು ನಿಮಗೆ. ತುಂಬ ಸಿಂಪಲ್ ಆಗಿ ಅಲ್ವಾ ನೋಡಿ, ಈ ರೀತಿ 2 ಟ್ಯೂಬ್ ತಗೊಂಡಿದ್ದೀನಿ. ಸೊ ಫಸ್ಟ್ ನಾನು ಪಾಂಡ್ಸ್ ಅವರ BB ಕ್ರೀಮ್ನ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇದೇ ಬಂದ್ಬಿಟ್ಟು ನಿಮ್ಗೆ ಒಂದ್ ಸ್ವಲ್ಪ ಫೌಂಡೇಶನ್ ಹಾಕಿರೋ ತರನೇ ಕಾಣಿಸುತ್ತೆ. ಬಸ್ ಸಿಂಪಲ್ ಆಗಿ ನೀವು ಕ್ವಿಕ್ ಆಗಿ ಈ ರೀತಿ ಮೇಕಪ್ ಮಾಡ್ಕೋಬಹುದು. ನಿಮ್ಗೆ ಆಯಿಲಿ ಸ್ಕಿನ್ ಇದ್ರೆ ನೀವು ಸ್ಪಿಂಜ್ ಬರುತ್ತಲ್ಲ, ಸ್ಪಿಂಜ್ ಅಲ್ಲಿ ಅದರಲ್ಲೂ BB ಕ್ರೀಮ್ ಬರುತ್ತೆ, ಲ್ಯಾಕ್ಮಿಯಲ್ಲಿ ಬರುತ್ತೆ. ಸೊ ಅದನ್ನು ಟ್ರೈ ಮಾಡ್ಬೋದು. ಬಟ್ ನಾನು ಪಾಂಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ನೋಡಿ, ನಾನು ತುಂಬಾ ಕೂಡ ಅಪ್ಲೈ ಮಾಡಿಲ್ಲ, ಜಸ್ಟ್ ಇಲ್ಲಿ 2 ಡಾಟ್ ತಗೊಂಡೆ ಅಷ್ಟೇ. ನಾನು ಫುಲ್ ಫೇಸ್ಗೆ ಇದು ಕವರ್ ಆಗಿದೆ. ಆಮೇಲೆ ನೆಕ್ಗೆ ಕೂಡ ನಾನು ಕವರ್ ಮಾಡಿದ್ದೀನಿ, ಹಿಯರ್ಸ್ಗೆ, ನೆಕ್ಕಿಗೆ ಎಲ್ಲ ಕವರ್ ಮಾಡಿದ್ದೀನಿ. ತುಂಬ ಸಿಂಪಲ್ ಆಗಿ ನೀವು ಈ ಮೇಕಪ್ನ ಮಾಡ್ಬೋದು. ಎವ್ರಿ ಡೇ ಕಾಲೇಜ್ಗೆಲ್ಲ ಹೋಗೋದಿದ್ರೆ
ಈ ರೀತಿ ನೀವು ಕ್ವಿಕ್ಕಾಗಿ ರೆಡಿ ಆಗ್ಬೋದು. ಸೊ ಅದಕ್ಕೆ ಈ ಪ್ರಾಡಕ್ಟ್ ಬೆಸ್ಟ್ ಅಂತ ಹೇಳ್ತೀನಿ. ಎಸ್ಪೆಷಲಿ ಕಾಲೇಜ್ಗೆ ಆಫೀಸ್ಗೆ ಹೋಗೋರಿಗೆ ಫೌಂಡೇಶನ್ ಬೇಡಪ್ಪ, ಫೌಂಡೇಶನ್ ಹಾಕಲೇಬಾರ್ದು, ಫೌಂಡೇಶನ್ ಇಲ್ದೇನೆ ಮೇಕಪ್ ಮಾಡಬೇಕು ಅಂದರೆ ದಿಸ್ ಇಸ್ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೊ ಮಸ್ಟ್ ಟ್ರೈ ಇಟ್. ಈಗ ಆಯಿತು, BB ಕ್ರೀಮ್ ಎಲ್ಲನೂ ಅಪ್ಲೈ ಮಾಡಿದ್ದೀನಿ ನೋಡಿ. ಆಲ್ಮೋಸ್ಟ್ ಫೌಂಡೇಶನ್ ಹಾಕಿರೋ ಥರನೇ ಕಾಣಿಸ್ತಾ ಇದೆ. ಸೊ ತುಂಬ ಈಸಿ, ಕೈಯಲ್ಲೇ ಹಾಕ್ಬಿಟ್ಟು ನಾನು ಕೈಯಲ್ಲೇ ಬ್ಲೆಂಡ್ ಮಾಡಿದ್ದೀನಿ. ಏನು ಪ್ರೈಮರ್ ಹಾಕಿಲ್ಲ, ಏನೂ ಇಲ್ಲ, ಬೇಸ್ ಏನೂ ಇಲ್ಲ, ತುಂಬ ಸಿಂಪಲ್ ಆಗಿ ಇದನ್ನು ಅಪ್ಲೈ ಮಾಡಿದ್ದೀನಿ. ಇದಾದಮೇಲೆ ನಾನು ಐಬ್ರೋಸ್ನ ಫಿಲ್ ಮಾಡ್ಕೋತೀನಿ. ಐಬ್ರೋಸ್ ಬಂದ್ಬಿಟ್ಟು ನೀವು ಯಾವ ನಿಮ್ಮ ಹತ್ರ ಐಬ್ರೋ ಪೆನ್ಸಿಲ್ ಇದೆಯೋ ಅದನ್ನು ಯೂಸ್ ಮಾಡಿ, ಇಲ್ಲ ಲ್ಯಾಕ್ಮಿ ಆಗಿರ್ಬೋದು, ಸ್ವಿಸ್ ಬ್ಯೂಟಿ ಆಗಿರ್ಬೋದು, ನಿಮ್ಮ ಹತ್ರ ಯಾವುದಿದೆಯೋ ಬಡ್ಜೆಟ್ ಫ್ರೆಂಡ್ಲಿ ನೀವು ಯೂಸ್ ಮಾಡ್ಬೋದು. ಲ್ಯಾಕ್ಮಿ ಅವ್ರದ್ದು ಕೂಡ ತುಂಬ ಕಡಿಮೆಯಲ್ಲಿ ಕೂಡ ಸಿಗುತ್ತೆ ನಿಮಗೆ ಐಬ್ರೋ ಪೆನ್ಸಿಲ್ಸ್ ಎಲ್ಲನೂ. ಸೊ ಈಗ ಐಬ್ರೋ ಫಿಲ್ ಮಾಡ್ಕೋತೀನಿ. ನೋಡಿ ಈಗ ಐಬ್ರೋ ಫಿಲ್ ಮಾಡ್ಕೊಂಡಾಯ್ತು. ಜಸ್ಟ್ BB ಕ್ರೀಮ್ ಐಬ್ರೋ ಮಾಡ್ಕೊಂಡಿದ್ದೀನಿ. ಇದಾದ್ಮೇಲೆ ನಾನು ಈಗ ಕಾಜಲ್ನ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಬಿಕಾಸ್ ಕಾಜಲ್ ಒಂದು ಇಟ್ಬಿಟ್ರೆ ಸಾಕು, ಫುಲ್ ನೀವು ಮೇಕಪ್ ಲುಕ್ ಕ್ರಿಯೇಟ್ ಮಾಡಿರೋ ಥರ. ನಾನು ಮೇಬ್ಲಿನ್ ಅವರ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಬೆಸ್ಟ್ ಕಾಜಲ್ ಅಂತಲೇ ಹೇಳ್ಬೋದು. ತುಂಬ ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದೂ ಅಷ್ಟೇ, ನಿಮ್ಗೇನು ಅಷ್ಟು ಕಾಸ್ಟ್ಲಿ ಆಗಲ್ಲ. 150 ರುಪೀಸಲ್ಲಿ ಆ ರೇಂಜಲ್ಲಿ ನಿಮಗೆ ಈ ಕಾಜಲ್ ಸಿಕ್ಬಿಡುತ್ತೆ. ತುಂಬ ವರ್ಷಗಳಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಬ್ರ್ಯಾಂಡು ಕಾಜಲ್ಲು ತುಂಬಾ ಸಖತ್ತಾಗಿದೆ. ಸೊ ಈಗ ನಾನು ಕಾಜಲ್ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಲೈಟಾಗಿ ಕೊಟ್ಟಿದ್ದೀನಿ ಅಷ್ಟೇ. ಸೊ ಕಾಜಲ್ ಅಪ್ಲೈ ಮಾಡಿ ಆದಮೇಲೆ ಬಂದ್ಬಿಟ್ಟು ನಾನು ಕಾಂಪ್ಯಾಕ್ಟ್ ಪೌಡರ್ನ ಹಾಕ್ತಾ ಇರೋದು. ಲ್ಯಾಕ್ಮಿಯಲ್ಲಿದೆ, ಮೇಬ್ಲಿನಲ್ಲಿದೆ, ನೋಟಲ್ಲಿದೆ, ತುಂಬಾ ಬ್ರ್ಯಾಂಡ್ಸ್ ಇದೆ. ಕಾಂಪ್ಯಾಕ್ಟ್ ಸ್ವಿಸ್ ಬ್ಯೂಟಿ ಇದೆ, ಸ್ವಿಸ್ ಬ್ಯೂಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಸ್ವಿಸ್ ಬ್ಯೂಟಿದು. ನಾನೀಗ ಯೂಸ್ ಮಾಡ್ತಾ ಇರೋದು ನೋಟ್ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರು. ಸೊ ಹಾಗಾಗಿ ಸ್ವಲ್ಪ ರೋಸ್ ಟಿಂಟೆಡ್ ಕಾಂಪ್ಯಾಕ್ಟ್ ಪೌಡರ್ನ ನಾನು ತಗೊಂಡಿದ್ದೀನಿ. ಸೊ ಈಗ ಕಾಂಪ್ಯಾಕ್ಟ್ ಪೌಡರ್ನ ಹಾಕಿ ಆಯಿತು. ನೆಕ್ಸ್ಟ್ ನಾನು ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬಿಕಾಸ್ ಲಿಪ್ ಲೈನರ್ ಬಂದ್ಬಿಟ್ಟು ನಿಮಗೆ ಲಿಪ್ಸ್ಟಿಕ್ ಕಮ್ಮಿ ಇದ್ದರೆ ಕೂಡ ಲಿಪ್ ಲೈನರ್ ಹಾಕ್ಬಿಟ್ರೆ ಅದು ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಹಾಗಾಗ್ಬಿಟ್ಟು ನೀವು ಲಿಪ್ ಲೈನರ್ ಹಾಕ್ಬಿಟ್ಟು ನೀವು ಜಸ್ಟ್ ಈ ಲುಕ್ನ ಹೀಗೆ ಬಿಟ್ಬಿಡ್ಬೋದು. ಬಿಕಾಸ್ ಕಾಲೇಜ್ಗೆಲ್ಲ ಬಂದ್ಬಿಟ್ಟು ಜಾಸ್ತಿ ಲಿಪ್ಸ್ಟಿಕ್ ಎಲ್ಲ ಬೇಡ ಅಂತ ಅನಿಸಿದ್ರೆ ನೀವು ಜಸ್ಟ್ ಹೀಗೆ ಬಿಟ್ಬಿಡ್ಬೋದು. ನಾನು ಮಾರ್ನಿಂಗ್ಗೆ ಸ್ವಲ್ಪ ಲಿಪ್ ಬಾಮ್ ಹಾಕಿದ್ದೆ. ಸೊ ಹಾಗಾಗ್ಬಿಟ್ಟು ನಿಮಗೆ ಸ್ವಲ್ಪ ಟಿಂಟೆಡ್ ಕಾಣಿಸ್ತಾ ಇದೆ. ಜಸ್ಟ್ ನಾನೀಗ ಲಿಪ್ ಲೈನರ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಇದೇ ಲಿಪ್ ಲೈನರ್ ಅಪ್ಲೈ ಮಾಡಿದ್ದೀನಲ್ಲ, ಜಸ್ಟ್ ಮೌತ್ನ ನಾನು ನೋಡಿ ಅಷ್ಟೇ, ನಾನು ಲಿಪ್ಸ್ಟಿಕ್ಗೆ ಆ್ಯಡ್ ಮಾಡಿಲ್ಲ, ಇಷ್ಟೇ ಹಾಕಿರೋದು. ಈಗ ನಾನೇನು ಮಾಡ್ತೀನಿ ಅಂದರೆ, ಸೊ ಇಲ್ಲಿ ನಾನು ಬಂದ್ಬಿಟ್ಟು ಲ್ಯಾಕ್ಮಿ ಅವರ ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ, ರೆಡ್ ಕಲರ್ ಶೇಡು. ಇದನ್ನು ನಾನು ಬ್ಲಷ್ ಆಗಿ ಸ್ವಲ್ಪ ಯೂಸ್ ಮಾಡ್ಕೋತೀನಿ.
ನಿಮ್ಗೇನಾದರೂ ಬ್ಲಷ್ ಬೇಡ ಅಂದರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು. ರೆಗ್ಯುಲರ್ ಬೇಸ್ಗೆ ಬ್ಲಷ್ ಬೇಡ ಅಂದರೆ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು. ನಾನು ನೋಡಿ ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನಾನು ಬ್ರಷ್ಗೆ ಹಾಕ್ಕೊಂಡು ಸ್ವಲ್ಪ ಈ ಥರ ತೊಗೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ನನ್ನ ಚೀಕ್ಸ್ಗೆ ನಾನು ಅಪ್ವರ್ಡ್ಸಲ್ಲಿ ನಾನು ಬ್ಲಷ್ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ಬ್ಲಷ್ ಅಂದರೆ ಇಷ್ಟ, ಸೊ ಹಾಗಾಗ್ಬಿಟ್ಟು ನಾನು ಲೈಟಾಗಿ ಸ್ವಲ್ಪ ಬ್ಲಷ್ನ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಫೈನಲ್ ಲುಕ್ ನಿಮಗೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ತುಂಬ ಸಿಂಪಲ್ ಆಗಿ ತುಂಬ ಕಡಿಮೆ ಪ್ರಾಡಕ್ಟ್, ನಾನು ಹಾರ್ಡ್ಲಿ ಎಷ್ಟು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ, 1 2 3 4 ಒಂದು ಕಾಂಪ್ಯಾಕ್ಟ್ ಪೌಡರ್, ಜಸ್ಟ್ ಈ 5 ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ನಾನು ಇಷ್ಟು ಬ್ಯೂಟಿಫುಲ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ಈ ಲುಕ್ನ ಡೆಫಿನೆಟ್ ಆಗಿ ಟ್ರೈ ಮಾಡಿಬಿಟ್ಟು ನೋಡಿ. ಕಾಲೇಜ್ ಹೋಗೋರ್ಗಾಗಿರ್ಬೋದು, ಆಫೀಸ್ಗೆ ಹೋಗೋರ್ಗಾಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಯಾರೇ ಇರಲಿ ತುಂಬ ಕ್ವಿಕ್ ಆಗಿ ತುಂಬ ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಬೋದು. ನೋಡಿ, ನೋಡೋದಕ್ಕೆ ತುಂಬ ಸೂಪರ್ ಆಗಿ ಏನೋ ಹೆವಿ ಮೇಕಪ್ ಏನೇನೋ ಮಾಡಿರೋ ಥರ ಕಾಣಿಸ್ತಾ ಇದೆ. ತುಂಬ ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟು ನಾನು ಈ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆ ಬ್ಲಷ್ ಬೇಡ ಅಂದರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ವಿಡಿಯೋಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಬ್ಲಷ್ ಮಾಡಿದ್ದೀನಿ ಅಷ್ಟೇ. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿ ಈ ಲುಕ್ನ ಕ್ರಿಯೇಟ್ ಮಾಡ್ಬೋದು. ನೀವು ಯಾರಾದರೂ ಈ ಲುಕ್ನ ಕ್ರಿಯೇಟ್ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಟ್ಟು ನನಗೆ ತಿಳಿಸಿ. ಓಕೆ, ಸೊ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲಾನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ಇವತ್ತು ಈ ಸಿಂಪಲ್ ಮೇಕಪ್ ಲುಕ್ಗೆ ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಲ್ಲ ಆ ಡೀಟೇಲ್ಸ್ ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಯಾಕಾದರೂ ಬೇಕಿದ್ದಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್, ಬಾಯ್.